ಗಂಡೇದಯ ಗಂಡುಗಲಿಯನ್ನು ದಾರಂತ ವಿಚಾರ ಮಾಡುವ ನೀನು ನಾನು ಸುತ ಮೊದಲ ದೇವ ನಾಮದಾರನ್ನು ಕೇಳಿದೀಯಾ? ನಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ ದೇವರಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ನಮ್ಮೆಲ್ಲರ ಒಳ್ಳೆತನವನ್ನು ಉಳಿಸಿಕೊಳ್ಳಬೇಕಾದರೆ ಪರ ಹೆಣ್ಣು ಮಕ್ಕಳನ್ನು ನಮ್ಮ ಅಕ್ಕ ತಂಗಿಯರನ್ನು ಕಳೆದುಕೊಳ್ಳಬೇಕು. ನಮ್ಮೆಲ್ಲರ ಬಂಜಿತನವನ್ನು ಕಳೆದುಕೊಳ್ಳಬೇಕಾದರೆ ಪರ ಮಕ್ಕಳನ್ನು ನಮ್ಮ ಮಕ್ಕಳನ್ನು ಭಾವಿಸಬೇಕು. ಇಂಥ ಭಾಗಗಳನ್ನು ತಿಳಿಯಲಿಕ್ಕೆ ಬಂದಿರುವ ಶುದ್ಧವಂತ ಸಾರಥಿ ನಾಮವದನ ದೇವ ಹೇಳಿಕೊಂಡ ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ದೇವ ಎಡ ಬಲದ ಕುಡಿ ಮೀತೆ ಎನ್ನ ತಿದ್ದಿ ತತ್ಭೂಮಿಯ ಗೊತ್ತಿದ್ದರ ಯಾವತ್ತ ವೈರ್ಯಗಳ ಕಲಿಗೆದು ಬ್ರಹ್ಮಾಂಡವ ವಿರ್ರನೆ ಬಾಯಿ ಬಿಚ್ಚದ ಎನ್ನ ಆರ್ಭಟಕ್ಕೆ ಆಕಾಶ ನಕ್ಷತ್ರಗಳು ಗಡಗಡವರೆಗೆ
ಆಗಲು ಕಾರಣ ಏನೆಂದು ಕೇಳಿದೆಯಾ ಕಂದ? ಹೌದು ಮಾತೆ. ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಏನೆಂದು ಹೇಳಿಕೊಳ್ಳಲಿ ಕಂದ? ಅದೇನು ಹೇಳು ಮಾತೆ. ನನಗೆ ಬಂದಿರುವ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದೇನು ರಾಮ? ಅಂತ ಕಷ್ಟವೇನಿರುವುದು ಹೇಳು ಮಾತೆ. ನನ್ನ ದುಃಖವನ್ನು ಕೇಳಿದರೆ ನೀನೇನು ಮಾಡಬಲ್ಲೆ ರಾಮ? ನಿನ್ನ ಕಣ್ಣೀರು ನೋಡಿದರೆ ಎನ್ನಿಂದ ಸಹಿಸಲಾಗುವುದಿಲ್ಲ. ಅಮ್ಮಯ್ಯ, ನನ್ನ ದುಃಖವನ್ನು ಕಂಡು ಸಹಿಸುವ ಶಕ್ತಿ ನಿನಗಿಲ್ಲವೆಂದು ಕೇಳಿದೆಯಲ್ಲ ಹೌದು ಮಾತೆ. ರಾಮ. ಜನನಿ, ಚೆನ್ನಾಗಿ ಕೇಳುವೆ. ಚೆನ್ನಾಗಿ ಹೇಳು ಮಾತೆ. ಭಾರ್ಗವ, ನಾ ಸಹಿಸೆ ಚೆನ್ನಾಗಿ ಹೇಳು ಮಾತೆ. ನಿನ್ನ ಹಣೆಯಲ್ಲಿ ಅಂತ ಬರವನ್ನು ಏನು ಬರೆದಿರುವುದು ಮಾತೆ. ಅಮ್ಮಯ್ಯ, ಆ ಬ್ರಹ್ಮನು ಬರೆದ ಬರಹವನ್ನು ಬದಲಿಸುವುದು ನಿನ್ನಿಂದ ಸಾಧ್ಯವಿಲ್ಲ ರಾಮ. ಅಮ್ಮಯ್ಯ, ಮಗನೇ, ಆತನನ್ನ ಬರದ ಬರಹ ಅಳಿಗಿದ ಬರೆಯುವ ಶಕ್ತಿ ಶಿವಚರಣನಿಗೆ ಉಂಟು. ಪಾಪ ಕರ್ಮಗಳು ಮಾಡಿದ ಶಕ್ತಿ ಪುಣ್ಯ ಫಲಗಳನ್ನುಂಟು. ಮಾಡಿದ ನನ್ನ ಸಂಕಟವನ್ನು ದೂರ ಮಾಡುವುದು ಈ ಭಾರತವರ ಅವನಿಗೆ ಉಂಟು. ಅಮ್ಮಯ್ಯ, ಹೌದೇ ರಾಮ? ಹೌದು ಮಾತೆ. ಮಗನೇ, ಜನನಿ, ಆದರೂ ನಿನ್ನ ತಾಯಿಯ ದುಃಖವನ್ನು ಅಳಿಸುವುದು ಮಾತ್ರ ನಿನ್ನಲ್ಲಿಲ್ಲ ರಾಮ. ಅದೇ ಶಕ್ತಿ ಇಲ್ಲ ಮಾತೆ. ಮಗನೇ, ಜನನಿ, ಆ ಬ್ರಹ್ಮನು ಬರೆದ ಬರಹವನ್ನು ಬದಲಿಸುವುದು ನಿನ್ನಿಂದ ಸಾಧ್ಯವಾಗುವುದೇನು ರಾಮ? ಅಮ್ಮಯ್ಯ, ಮಗನೇ, ಹರನು ಕೋಪ ಕಂಡರೆ ಗುರುನ ಕಾಯವನ್ನು ದೃಷ್ಟರ ದುರ್ಗುಣವ ಚಣಕಾಲವಿರುವುದು ಶ್ರೇಷ್ಠರ ಸದ್ಗುಣವ ಕೀರ್ತಿ ತಮ್ಮ ಪ್ರಚಾರವಿತ್ತಿರುವುದು ರಾಮನಾಮಿಯಾವುದರಿಂದ ಜನಿಸಿದ ನಿನ್ನ ಉದರವನ್ನು ನಾನು ಸಮಾಜದ ಮಗನೇ, ಆದರೂ ನಿನ್ನ ತಾಯಿಯ
ಚಂದ್ರಶೇಖರ್ ಅವರು ಸುಂದರವಾದ ಪುಷ್ಪಮಾಲೆಯನ್ನು ಬಂಗಾರದ ಹೊಂಗರವನ್ನು ಪಾಲ್ಗೊಳ್ಳ ಪ್ರಕಾರ ಮಾಡುತ್ತಾರೆ. ಕುರುಬ ಗಂಗಪ್ಪನವರು ಈ ಬಂಗಾರದ ಹೊಂಗರವನ್ನು ಪಾಲ್ಗೊಳ್ಳ ಪ್ರಕಾರ ಮಾಡುತ್ತಾರೆ. ರಾಮ, ಅಮ್ಮಯ್ಯ, ಆ ಬ್ರಹ್ಮನು ನನ್ನ ಹಣೆಯ ಬರಹದಲ್ಲಿ ಬರದಿದ್ದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ, ಏನಿದೆ ನಿನ್ನ ಮಾತಿನ ಮರ್ಮ? ಮುಖಚರ್ಯದ ಪ್ರತಿಯನ್ನು ನೋಡಿದರೆ ನಾವು ನಿಂದಿಡಿಯಲ್ಪಟ್ಟ ಚಂದ್ರನಂತ ಅಗ್ನಿಯಿಂದ ದತ್ತವಾದ ವೃತ್ತದಂತೆ ಸೂರ್ಯನ ಕಿರಣಕ್ಕೆ ಬಾಳಿದ ಕಮಲಪಟ್ಟ. ಅಮ್ಮಯ್ಯ, ಈ ನಿನ್ನ ಮುಖ ಕಮಲದ ರಾಜವಚನದ ಕಲವಿಲ್ಲದಕ್ಕೆ ಕಾರಣವೇನು? ನಿನ್ನ ಹೃದಯ ಕಡಲಲ್ಲಿ ಇಂಥ ಹಲವಂಬೇದಿಸಿ ನಿನ್ನ ದುಃಖಕ್ಕೆ ಕಾರಣವಾದವನು ಎದರನ್ನ ಏಳು ತಾಯಿ ಅರಳುಮುಖದ ಅವನ ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವುದು. ಹೌದೇನು ರಾಮ? ಹೌದು ಮಾತು. ಮಗನೇ, ಅಮ್ಮಯ್ಯ, ನಿನ್ನ ತಾಯಿಯ ದುಃಖಕ್ಕೆ ಕಾರಣನಾದವನು ಯಾರು ಎಂದು ಕೇಳಿದೆಯಾ? ಹೌದು ಮಾತೆ. ಮಗನೇ, ಜನನೇ, ನನ್ನ ದುಃಖಕ್ಕೆ ಕಾರಣನಾದವನು ಯಾರು ಎಂದು ಕೇಳಿದ ಮೇಲೆ ನೀವೇನು ಮಾಡಲು ಸಾಧ್ಯ ರಾಮ? ನಿನ್ನ ದುಃಖಕ್ಕೆ ಕಾರಣವಾದವನು ಸುರನಾಗಿರಲು, ನರನಾಗಿರಲು, ಕರಡ ಗಂಧರ್ವನಾಗಿರಲು, ಲಕ್ಷಣ ಕಿನ್ನರವಲ್ಲಿನಾಗಿರಲು, ಅವನೇ ಆಗಿರಲು. ಹೌದೇ ರಾಮ? ಅಮ್ಮಯ್ಯ, ಮಗನೇ, ಅವನ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುವ ಮಾತೆ. ಹೌದೇನು ಮಗನೇ? ಹೌದು ಮಾತೆ. ರಾಮ, ಜನನೇ, ಆದರೆ ನಿನ್ನ ತಾಯಿಯ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ನಿನಗಿಲ್ಲಲ್ಲವೇನು ಮಗನೇ? ನಿನ್ನ ಕಣ್ಣೀರು ನೋಡಿದರೆ ಎನ್ನಿಂದ ಆಗುವುದಿಲ್ಲ ಮಾತೆ. ರಾಮ, ಜನನೇ, ನನ್ನ ಕಣ್ಣೀರು ಕಂಡರೆ ಆಗುವುದಿಲ್ಲವೆಂದು ಹೇಳಿದೆಯಲ್ಲ ಮಗನೇ. ಹೌದು ಮಾತೆ. ಆದರೂ ನನ್ನ ದುಃಖಕ್ಕೆ ಕಾರಣನಾದವನನ್ನು ನೀನು ಸಂಹಾರ ಮಾಡಿ ಬರುವೆಯಾ? ಸಹಜವಾಗಿ ಮಾಡಿ ಬರುವನು ಮಾತೆ. ನಿನ್ನಿಂದ ಆಗುವುದೇನು ಕಂದ? ನಿನ್ನ ಗರ್ಭದಲ್ಲಿ ಜನಿಸಿ ನನ್ನಿಂದ ಆಗವಲಿದ್ದರೆ ಇನ್ನು ಯಾವನಿಂದ ಆಗೋದು ಮಾತೆ. ಮಗನೇ, ಜನನೇ, ಆದರೂ ಅವನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನ ಅಮ್ಮಯ್ಯ. ಹೌದು ಮಾತೆ. ಜನನೇ, ಹೇಳು ಹಾಗಾದರೆ. ಚೆನ್ನಾಗಿ ಹೇಳು ಮಾತೆ. ಏನೋ ಹೇಳಲಿ ಎನ್ನಯ ದುಃಖವ
ಬಂದನು ಎನ್ನುವುದು ಮಾತ್ರ ಮರೆಯಬೇಡ. ಹಾಗೂ ಅಮ್ಮಯ್ಯ ರಾಮ, ನನ್ನನ್ನು ಚಿಕ್ಕವನಾದರೆ ಜನ್ಮ ಇಗೋ ಇನ್ನ ಕರದಳ 5 ಬಾಣಗಳನ್ನು ಏನನ್ನು ಚಿಕ್ಕತ್ತವರವೇ ಆದರೂ ಅವನನ್ನು ಸಂಹರಿಸುವುದು ನಮ್ಮಂಥವರಿಗೆ ಸಾಧ್ಯವಿಲ್ಲ. ಏತಕ್ಕೆ ಸಾಧ್ಯವಿಲ್ಲ ಮಾತೆ? ಅನ್ಯಾಯದಿಂದ ಮೆರೆಯುತ್ತಿರುವ ಅವನು ನ್ಯಾಯದಿಂದ ಬಾಳುತ್ತಿರುವ ನಮ್ಮಂಥವರಿಗೆ ಆದವನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಹಾಗೂ ಅಮ್ಮಯ್ಯ ರಾಮ, ಸಾವಿರಾರು ಪಕ್ಷಿಗಳ ತಿಂದ ಗರುಡು ಪಕ್ಷಿ ಒಂದೇ ಗಾಳಿಗಳಿಗೆ ಬಿದ್ದು ಸತ್ತಂದು ಸಾವಿರಾರು ಜನನ ಬಾಧಿಸಿದ ಆ ಕಾರ್ತಿವೀರನು ಒಂದೇ ಬಾಣದಿಂದ ಸಂಹರಿಸಬಡವಳ ಮಾತೆ. ಹೌದೇ ರಾಮ? ಹೌದು ಮಾತೆ, ಆಗುವುದೇ ಮಗನೇ? ಆಗುವುದು ಮಾತೆ. ಆಗಬಾರದು ರಾಮ. ಏತಕ್ಕೆ ಹಾಗಲ್ಲ ಅಮ್ಮಯ್ಯ? ನೀನಿನ್ನೂ ಚಿಕ್ಕವನು. ಜನನಿ ಅನ್ನನ್ನು ಚಿಕ್ಕವನೆಂದು ಹೇಳುವೆಯಲ್ಲ, ಹೌದು ರಾಮ. ಚಿಕ್ಕವನ ಪೌರುಷವನ್ನು ಹೇಳುವನ್ನು ಕೇಳು. ಏನು ಮಗನೇ? ಕರಗತವು ನಡುವ ಸಣ್ಣದಾದರೆ ಗಿಡದ ಬಿಡವನ್ನು ಕೊಯ್ಯುವುದು ಬಿಡುವುದು, ಮೀನಿನ ಮರಿ ಸಣ್ಣದಾದರೆ ಸಮುದ್ರವನ್ನು ಹಿಡಿಯುವುದು ಬಿಡುವುದೇ, ಬೆಂಕಿಯ ಗಡ್ಡೆ ಸಣ್ಣದಾದರೆ ಕಾಡನ್ನು ಸುಡುವುದು ಬಿಡುವುದಿಲ್ಲ ಅಮ್ಮಯ್ಯ. ದೂರದ ಬೆಟ್ಟ ನೋಡಲು ಕಣ್ಣಿಗೆ ಚೆನ್ನಾಗಿ ಕಂಡರೂ ಅದನ್ನು ಹತ್ತಿದರೆ ಕಲ್ಲು ಮುಳ್ಳುಗಳು ಚುಚ್ಚು ಎನ್ನುವುದು ಮಾತ್ರ ಯಾವ ಕಾಲಕ್ಕೂ ಮರೆಯಬೇಡ ರಾಮ. ಅಮ್ಮಯ್ಯ, ಅಗ್ನಿಯೊಳ ಹಾಕಿದರೆ ಸುಡುವ ಲೋಹ ಯಾವುದಿರುವುದು? ಈ ಭೂಮಿಯಲ್ಲಿ ಮರಣವಿಲ್ಲದ ಜೀವಿ ಯಾವುದಿರುವುದು? ಮರಣವಂತರ ಭಯವಿಲ್ಲದ ಜೀವಿ ಯಾವುದಿರುವುದು? ರಾಮ, ಅಮ್ಮಯ್ಯ, ಅತಿ ಬುದ್ಧಿವಂತರಿಗೆ ನಾವು ತಿದ್ದಿ ಬುದ್ಧಿ ಹೇಳಬಹುದು, ಅತಿ ದಡ್ಡರಿಗೆ ನಾವು ತಿದ್ದಿ ಬುದ್ಧಿ ಹೇಳಬಹುದು. ಆದರೆ ಎರಡನ್ನೂ ಕಲಿಸಿ ಬಾಳುವಂಥ ಅನ್ಯಾಯದಿಂದ ನಡೆಯುವ ಆ ಅಧಮನಾದ ಕಾರ್ತವೀರನಿಗೆ ನೀನು ತಿದ್ದಿ ಬುದ್ಧಿ ಹೇಳುವುದು ನಿನ್ನಿಂದ ಸಾಧ್ಯವಾಗುವುದು ಎಂದು ಅಮ್ಮಯ್ಯ, ರಾಮ, ನಿನ್ನ ಆಶೀರ್ವಾದ ಬಂದಿದ್ದರೆ ಮನೆದ ಆ ಕಾರ್ತವೀರ 11 ಕಥೆಯನ್ನು ಕಾಲು ಧೂಳಿಪಟ ಮಾಡಿ ಕಾಲಾಂತಕನ ತಂಗಿಯಾದ ಮೂರ್ತಿ ದೇವತೆಗೆ ಮನೆ ಬಿಡುವವರ ಮಾತೆ. ಅಮ್ಮಯ್ಯ, ಒಂದು ಆಶೀರ್ವಾದವಿದ್ದರೆ ಎಂದು ಹೇಳಿದೆಯಲ್ಲ, ಹೌದು ಮಾತೆ. ವಿಧಿ ಲಿಖಿತ ಮೀರಿದಾಗ ಆಶೀರ್ವಾದವು ಒಂದೊಂದು ಸಲ ಏನು ಮಾಡಲು ಸಾಧ್ಯವಿಲ್ಲ. ಅಮ್ಮಯ್ಯ, ರಾಮ, ಮಳೆ ಬರುವ ಸಮಯದಲ್ಲಿ ಗಿಡದ ಬಿಡಕೋದರೆ ಸಿಡಿಲು ಬಿದ್ದು ಸತ್ತರೆ ಯಾವನೇನು ಮಾಡುವನು? ಹಾಗೆ ಅಮ್ಮಯ್ಯ, ಅದಕ್ಕಾಗಿ ಅನ್ಯಾಯದಿಂದ ಬಾಳುವವನನ್ನು ತಡೆದರೆ ನ್ಯಾಯದಿಂದ ಬಾಳುವ ನಾವೆಲ್ಲಿ ಬಾಳುವೆವು? ಬರುವ ಛತ್ರವನ್ನು ನೋಡಿ ಮನೆಯಲ್ಲಿ ಅಡಿಗೆ ಕಂಡರು ಅವನ ಪ್ರಾಣದಿಂದ ಬಿಟ್ಟವರೇ. ಹಾಗೆ ಅಮ್ಮಯ್ಯ, ನಾನೇ ಎಂದ ಅಹಂಕಾರದಿಂದ ಮೆರೆಯುತ್ತಿರುವ ಕಾರ್ತವೀರಾರ್ಜುನನು ನಿನ್ನನ್ನು ಸುಮ್ಮನೆ ಬಿಡುವನೇ? ಆಕಾಶದಲ್ಲಿ ಸತ್ತವಾದರೆ ಭೂತಾಯಿ ಬೆದರಬಲ್ಲವೇ?
ಕಾರ್ತವೀರಾಕ್ಷರನ ಬಲ ತಿಂತಿನಿಯನ್ನು ಹಂತಕದ ಪುರಕ್ಕೆ ಸೇರಿಸಿ ಬರುವನು. ಹೌದೇನು ರಾಮ? ಅಮ್ಮಯ್ಯ, ಗೋಪಿ ಕೃತಾಂತರಂತ ಮದವೇರಿದ ಕಾರ್ತವೀರನು ಸಕ್ಕನಿಗಿಸುವನು. ಎನ್ನ ಎತ್ತಮ್ಮನಾದ ನಿನ್ನ ಪಿತನ ಕತ್ತರಿಸಿದ ಮಧೋನ್ಮತ್ತನ ಮರಣಕ್ಕಾಗಿ ಆಜ್ಞೆಂ ಕೊಡು ಮಾತೆ ಪರಮ ಪ್ರಖ್ಯಾತೆ. ಜನನೇ, ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ಜನನೇ, ಆಜ್ಞೆಯನ್ನು ಕೊಡಲು ಸಾಧ್ಯವಿಲ್ಲ ಮಗನೇ. ಕೇಳಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ. ನವಮಾಸ ಗರ್ಭದಲ್ಲಿ ಹೊತ್ತು ಎದ್ದು ಸಾಕಿಸಬೇಕು ಮಗನೇ. ಅಮ್ಮಯ್ಯ, ಇದೇ ನೋಡು ಚಂದ್ರನು ಹೇಗೆ ಕಾಣುತ್ತಿರುವನೆಂದು ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಅಯ್ಯೋ ಓಧವನಾದ ರಾಕ್ಷಸನ ಕೈಗೆ ಕೊಡಿ ಎಂದರೆ ಎಂತ ಕರಳು ಒಪ್ಪಿಕೊಳ್ಳಲು ಸಾಧ್ಯವಾಗಬಹುದೇನು ರಾಮ? ಅಮ್ಮಯ್ಯ, ಮಗನೇ, ಕಷ್ಟವಿದ್ದಲ್ಲ ಸುಖವಿರುವದ ಉಳ್ಳದಪ್ಪಿಗ ತಾಳುದಿನ ಶಿಲವನ್ನ ಸ್ವಲ್ಪವಾಗುವುದು ಮಾತೆ. ಹೌದೇ ರಾಮ? ಹೌದು ಮಾತೆ. ಮಗನೇ, ಜನನಿ, ಕಷ್ಟವಿದ್ದಲ್ಲಿ ಏನಾಗುವುದು? ಸುಖವಿರುವುದು ಮಾತೆ. ಹೌದೇನು ಮಗನೇ? ಹೌದು ಮಾತೆ. ಕಷ್ಟ ಇದ್ದಲ್ಲಿ ಸುಖವಿರುವುದೆಂದು ಹೇಳಿದೆಯಲ್ಲ. ಹೌದು ಮಾತೆ. ಆದರೆ ಅದು ಈಗಿನ ಕಾಲಕ್ಕಲ್ಲ, ಯಾಗನ ಕಾಲಕ್ಕಲ್ಲ. ಒಂದೇ ಕಷ್ಟ ಇರುವರು, ಒಂದೇ ಜನ ಹುಟ್ಟುವರು ಮಾತೆ. ಮಗನೇ. ಜನನಿ, ಕಷ್ಟವು ಒಳ್ಳೆತನದಿಂದ ಬಾಳುವವರಿಗೆ ಬರುವುದೇ ವಿನಃ ಅನ್ಯಾಯದಿಂದ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆಲ್ಲ ರಾಮ. ಜನನಿ, ಈ ಭೂಮಿಯಲ್ಲಿ ಕಷ್ಟವು ಒಳ್ಳೆಯವರಿಗೆ ಬರಲಿದ್ದರೆ ದುರ್ಮಾರ್ಗರಿಗೆ ಬರುವುದೇ? ಮಗನೇ, ಅಮ್ಮಯ್ಯ, ದುರ್ಮಾರ್ಗರಿಗೆ ಬರುವುದೇ ಎನ್ನುವ ಪ್ರಶ್ನೆ ನೀನು ಕೇಳಿದೆಯಲ್ಲ. ಹೌದು ಮಾತೆ. ದುರ್ಮಾರ್ಗರಿಗೆ ಈ ಸಮಾಜ ಇರುವುದು ಎನ್ನುವುದು ಮಾತ್ರ ಮರೆಯಬೇಡ ರಾಮ. ಅಮ್ಮಯ್ಯ, ಮಗನೇ, ಜನನಿ, ಆದರೂ ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಲ್ಲ ಅವು ಅಮ್ಮಯ್ಯ, ರಾಮ. ಆಕಾಶಕ್ಕೆ ಹಕ್ಕಿಲ್ಲ, ನಾಲ್ಕು ಸಾವಿಲ್ಲ, ಹನ್ನಾಲ್ಕು ಸ್ಥಾನವಿಲ್ಲ, ಸುಡುಗಾಳಿಗೆ ಬೆಳಗಲಿಲ್ಲ ಅಮ್ಮಯ್ಯ. ಹೌದೇ ರಾಮ? ಹೌದು ಮಾತೆ. ಮಗನೇ, ಜನನಿ, ಹೇಳುವೆನು ಕೇಳು ರಾಮ. ಚೆನ್ನಾಗಿ ಹೇಳು ಮಾತೆ. ಹಾಡೇದ ಬಾಡಲಿನ ಆರೋಗ್ಯದ ವನ. ಚೆನ್ನಾಗಿ ಹೇಳು. ಹಾಡೇದ ಒಡಲಿನ ಹರುಷದ ಹೊನಲು. ಸುಮ್ಮನೆ ಹಠವನ್ನು ಹಿಡಿಯದೆ ಹಲವರಾದ ಕಾರ್ತವೀರಾಕ್ಷರನ ವಿಚಾರವನ್ನು ಮರೆತು ಬಿಡೋಣ. ಅಮ್ಮಯ್ಯ, ಓರ ಕಲ್ಲಿನ ಮೇಲೆ ಮಳೆಯನ್ನು ಕರೆದರ ಭೂಮಿಯಲ್ಲಿ ಬಿದ್ದು ಬೀಜವನ್ನು ಬಿತ್ತಕ್ಕೆ ಬರುವುದು. ಅದೇ ಈಗಿಗೆ ಅನುಗೋಲ ಹಾಕಿದರೆ ನಿಲ್ಲಬಹುದು ಮಾತೆ. ರಾಮ, ಅಮ್ಮಯ್ಯ, ಮಗನೇ, ಜನನಿ, ಬೇಲಿಯ ಎತ್ತು ಹೊಲ ಮೇಯ್ದಾಗ ತಾಯಿಯೇ ಮಗನಿಗೆ ವಿಷ ಕೊಟ್ಟಾಗ ಅದನ್ನು ತಪ್ಪು ಎಂದು ನಾವು ತಿಳಿದುಕೊಂಡಾಗ ಅರಿತು ಬಾಳಿದರೆ ನಮಗೆ ಫಲವೆಲ್ಲಿಂದ ಬರುವುದು ರಾಮ? ಜನನಿ, ಮಗನೇ, ಆಗನ ಕಾಲದಲ್ಲಿ ಎತ್ತವಾದ ಶರೀರವ ಎತ್ತ ಬಿದ್ದರೇನು ಹಾರೇನು ಎಚ್ಚರ ಗೊತ್ತಿಲ್ಲವ ಜನನೆ. ಮಗನೇ, ಎತ್ತವಾದ ಶರೀರಕ್ಕೆ ಯಾಕಾಸನ ಮಾಡ್ತಿರುವೆ ಮಾತೆ. ಮಗನೇ, ಜನನಿ, ಆದರೂ ಒಳ್ಳೆ ರೀತಿಯಿಂದ ಬಾಳಬೇಕು ಎನ್ನುವ ಆತುರದಿಂದ ಹೇಳುತ್ತಿರುವೆನೋ ಅಥವನಾದ ಕಾರ್ತವೀರನ ವಿಚಾರ ಬೇಡ ರಾಮ. ಮಗನೇ, ಅಮ್ಮಯ್ಯ, ಅಧಮನಾದ ಕಾರ್ತವೀರನ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡಬಹುದಲ್ಲವೇ ರಾಮ? ಅಮ್ಮಯ್ಯ, ಮಗನೇ, ಈ ನಿನ್ನ ಪುತ್ರ ಬಾಹುಬಲದ ಮೇಲೆ ನಿನ್ನ ಗಣಮಾನವೇ? ಅಲ್ಲ ರಾಮ, ಕೇಳನ್ನ ಪ್ರತಾಪವನ್ನು. ಹೇಳು ಮಗನೇ. ಮುಕ್ಕೋಟಿ ದೇವತರು ಆ ಕಾರ್ತವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು. ಈ ನಿನ್ನ ಒಡಲ ತುಂಬವನಾದ ನಾನು ಹಿಂದರಿಯಲಾರನ
ಅಮ್ಮಯ್ಯ ಚೊಕ್ಕಟವಾದ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮನೆಯೇ ಎಂದು ನೇಮವನ್ನು ಕೊಡುವನೆಂದು ನೀನು ತಿಳಿದುಕೊಂಡೆ ನನ್ನ ಸಹಜವಾಗಿ ತಿಳಿದುಕೊಂಡಿರುವ ಮಾತು ಸಾಧ್ಯವಿಲ್ಲ ರಾಮ. ಏತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ನಾನೇ ಒಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನವರಿಗಿಂತಲೂ ಶಕ್ತಿಯಿಂದ ಮೆಚ್ಚಿ ಮೀರಿದವನವನು. ಹಾಗೂ ಜನನೇ ರಾಮ, ಕಂಡು ಕಲ್ಲು ಎಡಿವಿ ಬೆತ್ತಂತೆ ಸಾಯುವನಿಗೆ ಸಮುದ್ರವೇ ಮಣಗಾಲು ಮಟ್ಟೆ ನೀರು ಕಂಡಂತೆ ಈ ಅಣ್ಣನ್ನು ತೊಡಿಮಿದರ ಆ ಕಾರ್ತವೀರನ ಜೀವದಿಂದ ಉಳಿಯುವನ ಅಮ್ಮಯ್ಯ. ರಾಮ, ಜನನೇ ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಆಗಮನಾದ ಆ ಕಾರ್ತವೀರಾರ್ಜುನನೆಂಬುವನು. ಪರಮೇಶ್ವರ ನಾಮಚದಿಂದ ಜನಿಸಿದ ಎನ್ನ ತಂದೆ ಜಮದಾಗ್ನಿ ಅಗ್ನಿಗಳು ಉದ್ಭವಿಸಿದ ನೀನು ನಿನ್ನ ಉದರದೊಳ ಜನಿಸಿದ ನಾನೇನು ಸಾಮಾನ್ಯದವನೇ? ಸಾಹಸ ಬಾಹುಳ್ಳವನು ಅಧಿಮನಾದ ಕಾರ್ತವೀರಾರ್ಜುನನು. ನಾರಾಯಣ ನಾಮದಿಂದ ಜನಿಸಿದವನು ನಾನೇನು ಸಾಮಾನ್ಯದವನೇ? ಹತ್ತು ಮನೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಾಗಬಹುದೇ ರಾಮ? ಅಮ್ಮಯ್ಯ, ಸೃಷ್ಟಿಯೊಳಿಪ್ಪ ಹಸಿರ ಕೋಟಿ ರಾಕ್ಷಸಿಗಳ ಒಂದು ಕಡೆ ಮುಕ್ಕೋಟಿ ದೇವತೆಗಳ ಒಂದು ಕಡೆ ಮಧ್ಯದಲ್ಲಿ ರಾವಣನು ಆ ಕಾರ್ತವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರೆ ಅವಿನ ಉರಿಗಣ್ಣಗಳು ಉದ್ಯೋಗಿಸಿದ ಈರಭದ್ರ ದಕ್ಷ ಬ್ರಹ್ಮನ ದಂಡ ಮಾಡಿದಂತ ಆ ಕಾರ್ತವೀರನ ಒಂದೇ ಬಾಣದಿಂದ ಸಂವರ್ಷ ಬಿಡುವನು ಮಾತೆ. ರಾಮ, ಅಮ್ಮಯ್ಯ, ನಾನೊಂದು ಮಾತು ಹೇಳಿದನು ಚಿತ್ತ ಬಿಟ್ಟು ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ. ಏ ರಾಮ, ಅಮ್ಮಯ್ಯ, ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ನಾನೇನು ಕಟ್ಟಿರುವನು ಮಾತೆ. ಏ ರಾಮ, ಜನನೇ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನಿನ್ನ ಕೈಯಾರಿ ನದಿಗೆ ಹೋಗಿ ಮರಳು ತೆಗೆದುಕೊಂಡು ಮರಳಿನಿಂದ ಕೊಡವನ್ನು ಮಾಡಿಕೊಂಡು ಕೊಡಲಿಂದ ಜಲವನ್ನು ನನ್ನ ಪೂಜೆಗೆ ತೆಗೆದುಕೊಂಡು ಬಂದರೆ ಆಗ ನಿನ್ನ ಪತಿವ್ರತಾಂಗನು ಭಕ್ತಿಗೆ ಮೆಚ್ಚಿ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ಆ ನಿನ್ನ ತಂದೆ ಅಗ್ನಿ, ಯಮನಗ್ನಿ. ರಾಮ, ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ಆ ದಾರಿಯಲ್ಲಿ ಏನಾಯ್ತು ಗೊತ್ತೇ ಮಗನೇ? ಏನಾಯಿತು ಮಾತೆ? ನಾನು ಸರ್ಪವು ನನ್ನೆದುರಿಗೆ ಬಂದು ನಿಂತಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡೇ ಎರಡು ಮಾತನಾಡಿತು. ಅದೇನು ಮಾತನಾಡಿತು ಮಾತೆ? ಅಮ್ಮ ರೇಣುಕ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ಸಿಂಬೆಯಾಗಿ ನೆಲೆಸಲು ನನಗೆ ಅನುಮತಿ ನೀಡಿದರೆ ಆಗ ನನ್ನ ಸರ್ಪವು ಮಾಯವಾಗಿ ಹೋಗಿ ಮತ್ತೆ ನಾನು ಮನುಷ್ಯನ ರೂಪ ತಾಳಬಹುದೆಂದು ಆ ನಾಗಸರ್ಪವು ನನ್ನನ್ನು ಕೇಳಿದೆ. ಹೌದೇ ಮಾತೆ? ರಾಮ, ಜನನೇ, ಅದೇ ಸಮಯಕ್ಕೆ ನಾಗಸರ್ಪವು ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೋದೆನೋ ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಹೌದಾ ಮಾತೆ? ವಾ! ಆಗ ನೀನೇ ನನಗೆ ತಕ್ಕ ಸತಿ ರೇಣುಕ ಎಂದು ನಿನ್ನ ತಂದೆ ಆಗ ನನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಇಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಮಹಾಪರ್ವತಕ್ಕೆ ಮಂಜು ಮುಗಿರಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಒಲೆಯಲ್ಲಿ ಬೆಳಗಿದ ಭಾಗ ಮಳೆ ಹರಿಯಾಗಿ ಹಂಗಬಹುದು ಅಮ್ಮಯ್ಯ.
ಮುಳುಗಿದಾಗ ಹೊಳೆಯು ಬಂದರೆ ನಮ್ಮಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಸಾಯುವನಿಗೆ ಸಮುದ್ರದಲ್ಲಿ ಮುಳುಗಿದರೆ ಏನು, ಕೆರೆಯಲ್ಲಿ ಬಿದ್ದು ಸತ್ತರೆ ಏನು ಮಾತೆ? ಎಲ್ಲಿ ಅಡಗಿದರೇನು ಎಂದು ಕೇಳಿದೆಯಲ್ಲ ರಾಮ. ಹೌದು ಮಾತೆ. ಆದರೂ ನೀನೇ ಬುದ್ಧಿವಾದ ಹೇಳಿದರು ಈ ಹೆತ್ತ ತಾಯಿಯ ನೇಮವನ್ನು ಕೊಡಲು ಸಾಧ್ಯವಿಲ್ಲ ರಾಮ. ಕೊಡಲಾರವ ನಿನ್ನ ತಾಯಿ ಕೊನೆಯದಾಗಿ ನಿನಗೆ ನೇಮ. ಪಡೆದ ಜನನಿಯಾದರೇನು ಕಾದೇವಿ? ಆ ಮಧೋನ್ಮತ್ತನಾದ ಕ್ಷತ್ರಿಯ ಪುಣ್ಯ ಕಾಂತವೀರನು ದೇವದಾನವರಿಗೆ ಮೀರಿದವನೆಂದು ಹೇಳಿದೆಯಲ್ಲ, ಆದರೆ ಈ ನಿನ್ನ ತನೆಯ ಮುಂದೆ ಅವರ ಪರಾಕ್ರಮವು ನಡೆಯಬೇಕಲ್ಲ. ಅದು ಹೇಗೆ ರಾಮ? ಅದೇನೆಂದರೆ, ಹೇಗೆ ಮಗನೇ? ಎನ್ನ ಸನಿತಮನರೇ ಈ ಭೂಮಿಯಲ್ಲಿ ಯಾರು ಇಲ್ಲವೆಂದು ಕಾಂತವೀರನ ಅಹಂಕಾರದಿಂದಿರವನು. ಅದಕ್ಕಾಗಿ ನಾನು ಹೇಳಿದೆನು. ದೂರ ಮಾಡಿದವನು ಈ ನಿನ್ನ ಮಗ ಭಾರ್ಗವರಾಮನ. ಎಲ್ಲರಂದವರಾರು ರಾಮ. ಪಾಪದಿಂದ ಚಿದ್ರೂಪನ ಮುಂದೆ ಆ ಕೊಬ್ಬಿದ ಕಾಂತವೀರಾರ್ಚನನು ಜೀವದಿಂದ ಉಳಿಯುವನೆ. ಹೌದೇ ರಾಮ? ಹೌದು ಮಾತೆ. ಅದು ಹೇಗೆ? ಸೌದೆಯ ಕಷ್ಟ ಬೆಚ್ಚ ಒಂದು ಕಿಡಿ ಅಗ್ನಿಗೆ ಸುಟ್ಟ ಭಸ್ಮವಾಗದಿರುವುದು ಮಹಾಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೂಡ ಅಮ್ಮಯ್ಯ. ಮಾಧವನಾದ ಕಾರ್ತವೀರನನ್ನು ಸಂಹರಿಸಿ ಬರುವೆಯಾ? ಸಮಾನವಾಗಿ ಸಮ್ಮತ ಬರುವುದು ಮಾತು. ತಾಯಿಗೆ ಕೊಟ್ಟ ಮಾತ್ರ ಸತ್ಯ ಬಿಡುವುದು ಮಾತು. ಒಂದು ವೇಳೆ ಮಾತು ತಪ್ಪಿದರೆ ಅಂತ ಏಡಿ ಪುತ್ರ ನಂಬಿಕಾರ ಮಾಡು ಮಾತೆ. ಜನರು ಮಾಧವನಾದ ಕಾರ್ತವೀರನನ್ನು ಸಂಹರಿಸಿ ಬರುವೆಯಾ? ಉಂಬಾಳಿನ
ಮೆಚ್ಚಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತ್ಯವೀರನನ್ನು ಸಂಹರಿಸಿ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿತು. ಹರನಿಂದ ಪರಶುವನ್ನಾಗಿ ಪಡೆದು ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ಹೆತ್ತ ಜನ್ಮ ಸಾರ್ಥಕವಾಗುವುದು. ರಾಮ, ಅಮ್ಮಯ್ಯ, ಯುದ್ಧದಲ್ಲಿ ಮಧಾಂತನನ್ನು ಗೆದ್ದು ಬರುವೆನೆಂದು ಪಣತೊಟ್ಟು ಹೊರಟ ನೀನು ಮಧಾಂತನನ್ನು ಅಲ್ಲೇ ಸಂಹರಿಸಿ ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾರ್ಥನೆ. ಉತ್ತರ ಹೇಳು ರಾಮ. ಆಗ ಆಹೋ ಜನನಿ, ನಾನು ಎಷ್ಟು ವಿಧದಿಂದ ಹೇಳಿದರು ಬಿಡಲಿಲ್ಲ ಮನದಿಂದ ಮನದ ಆಲೋಚನೆ. ಅಮ್ಮಯ್ಯ, ನದಿ ಸಾಗರದ ನೀರಿನಲ್ಲಿ ಮುಳುಗಿದರೆ ಏನು, ಆಕಾಶದಲ್ಲಿ ಹಡಗಿದರೆ ಏನು, ನಿರ್ಮಾಕ್ಷಣ ವರ್ಷದಲ್ಲಿ ಬದುಕಿದರೆ ಏನು, ಚತುರ್ಮುಖದ ಬ್ರಹ್ಮನ ಬರದ ಬದಲಿಸುವುದುಂಟೆ. ಈ ಭಾರ್ಗವನ ಶಕ್ತಿ ಸಾಮರ್ಥ್ಯವನ್ನು ಅರ್ಥವಾಗದ ಮಾತೆ. ಅದು ಹೇಗೆ ರಾಮ? ಅಮ್ಮಯ್ಯ, ಬ್ರಹ್ಮಾಂಡವೇ ಮರುದು ಮಂಡಲ ಬಿರುದು ಜಲಕೋಟಿ ಚಿದಲ ಎಲ್ಲ ಜನಕ್ಕೆ ಹಪ್ಪಳಿಸಿದರು ಅದಮಲಕ್ಕೆ ಜನ ಇಕ್ಕಟ್ಟು ಮಾಡುವ ಭುಜಬಲ ಪರಾಕ್ರಮೇಣ ಈ ನಮ್ಮ ಮನೆಗೆ ತಕ್ಕಂತಲ್ಲವಂತೆ ಹೇಳಿದೆಯಾ ಮಗನೇ? ಅಮ್ಮಯ್ಯ, ನಿನ್ನ ಅಭಿಷ್ಟದಂತೆ ಹರನು ಮರಿಯುವುದಕ್ಕೆ ಪೂರಿತ ಮಾಡಲು ಹೋದವನು ಈ ನಿನ್ನ ನನ್ನ
ಸಕಲ ಸೌಭಾಗ್ಯಮಸ್ತು ಪುತ್ರ. ಓಮನ ಮಾತ್ರ ಆಪೋ ಜನಕ ಅದು ಪುತ್ರ. ಕಾರ್ಯ ಪಲ್ಲವಿಧಿ ಬಿಲ್ಲು ಬಿಡದು ತನತ್ತಾರಿಯಾಗಿ ರೋಚದಿಂದ ಹೊರಟನಿಂದ ಗಂಧದ ವಿಚಾರವನ್ನು ಆಲಿಸಿ ಬಿಡಲು ಪುತ್ರ ಓ ಜನಕ ಅಲ್ಲದೆ ಮತ್ತೆ ಹೇಳಿದರೆ ಚೆನ್ನಾಗಿ ಕೇಳು. ನನ್ನ ಜನಕ ತಿಳಿಸು ನೀ ಹೋಗುವ ಕಾರ್ಯವ. ಮಾತಾ ಪಿತರ ಆಜ್ಞೆಯ ಮೀರಿ ಹೋಗುವರೆ. ಏನು ಚೆನ್ನಾಗಿ ಕೇಳು. ಮಾತಾ ಪಿತರ ಆಜ್ಞೆಯ ಮೀರಿ ಹೋಗುವರೆ. ರುದ್ರ ಕೋಪ ಎನ್ನಗೆ ನಿನ್ನಗೆ. ಆಪೋ ಜನಕ ಪುತ್ರ ಸಿಕ್ಕುವಲ್ಲ ಕೆಳಗ ಭಕ್ತರಾಂಕಿತನಾಗಿ ಮಣ್ಣಿಕ್ಕೆ ಬರದ ಬಂಡರೊಳ ಜಗತ್ಪಂಡನಾದ ಆ ಕ್ಷತ್ರಿಯ ಪುಣ್ಯ ಕರ್ತವಿರನು ಎಲ್ಲ ಎತ್ತಮ್ಮನಾದ ಪಿತನ ಕತ್ತ ಕತ್ತರಿಸಲಂತಪ್ಪ ತತ್ಕಾರಣ ಎತ್ತಮ್ಮ ಹೊಡೆದು ದುಃಖ ಕಣ್ಣೀರಿನ ಬದ್ದ ಮಾಡಿರುವ ಆ ದುಷ್ಟ ಕಾತ್ವಿರ ಸಂಹಾರ ಮಾಡದ ಕಾರಣ ಹೊರಡುವನು ಈ ಸಲ ಒಲಿಸಿಬಾ ಎಂದು ನಿನಗೆ ಆಶೀರ್ವಾದವನ್ನು ಮಾಡುತ್ತೇನೆ. ಮನಸ್ಸಿನ ತಾತ್ಪರ್ಯವೇನು ನಮಗ ಕಲಿತಿಲಕನಾದ ರಾಮ ಜನಕ ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ. ಅಂತ ದುಷ್ಟರ ಸಂಹಾರಕ್ಕೆ ಆ ಭಗವಂತನಾದ ಮಹಾ ವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗಬಹುದು. ನಮ್ಮಂತರಿಂದ ತರವಲ್ಲ ಮಗನೇ ಭಾಗ್ಯವರಾಮನೇ. ಆಪೋ ಜನಕ ಆಹೋ ಬಾಲಕ. ದುಷ್ಟರ ಸಂಹಾರ ಮಾಡುವುದಕ್ಕೆ ನಮ್ಮಂತವರ ಸಾಧ್ಯವಲ್ಲ ನೀ ಹೇಳಿದೆಯಲ್ಲ ಜನಕ. ಆಹೋ ಬಾಲಕ. ನನ್ನ ಮಾತು ಸರಿಯಿಲ್ಲ. ಬಾಲಕ ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂಮಿಯಲ್ಲಿ ತತ್ತರದವರ ಮೂಟಾಯ ಮರಗಳು ಆದ ಕಾರಣ ಈ ಕೆಲವು ಸಿದ್ಧರಾಗಿ ಹೋಗುವನು ನನಗೆ ಆಜ್ಞೆ ಕೊಡು ಜನಕ. ಜಗತ್ತಿನ ಕಾಂತ ಕನಕ ಕುಮಾರ, ಕನಕ ಆ ಕೈಲಾಸವಾಸನಾದ
ಸಮರ್ಜೆ ಆ